ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೀಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅದು ಆಂಧ್ರದಲ್ಲಿರೋದು. ಇಲ್ಲಿಂದ 6 ಅವರ್ಸ್ ಜರ್ನಿ ಆಗುತ್ತೆ. ಈಗ ಬಿಟ್ಟರೆ ನಾವು ಮುಟ್ಟೋದು ಎಷ್ಟು ಗಂಟೆಗೆ ರೀ? 11 o'clock ಆಗುತ್ತೆ. 11 o'clock. ಒಂಥರ ಲಾಂಗ್ ಟ್ರಿಪ್ ಆದಂಗೆ ಆಗುತ್ತೆ ನಮಗೆ. ಬನ್ನಿ ಫ್ರೆಂಡ್ಸ್, ಎಲ್ಲಿದೆ ಏನು ಅಂತ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಫ್ರೆಂಡ್ಸ್, ನಾವೀಗ ಊಟಕ್ಕೆ ನಿಲ್ಲಿಸಿದ್ದೀವಿ. ನನ್ನ ಮಗಳು ಮೊಸರನ್ನ ತೊಗೊಂಡಿದ್ದಾಳೆ. ನಾವು ನಮ್ಮ ಮನೆಯವರು ಇಡ್ಲಿ ತೊಗೊಂಡಿದ್ದೀವಿ. ಟೈಮ್ ಆಗ್ತಾ ಬಂತು. ಇನ್ನು ನೈಟ್ ನಾವು ಹೋಗಿ ಮುಟ್ಟೋಕ್ಕೆ 11 ಗಂಟೆ ಆಗುತ್ತೆ. ಓಕೆ, ನಾನು ಮತ್ತೆ ನಿಮಗೆ ಬೆಳಗ್ಗೆ ಸಿಗ್ತೀನಿ. ಓಕೆ. ಫ್ರೆಂಡ್ಸ್, ನಾವು ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ. ಇದು ಇರೋದು ಆಂಧ್ರದಲ್ಲಿ ರಾಯಚೋಟಿ ವೀರಭದ್ರೇಶ್ವರ. ಪ್ರತಿ ವರ್ಷ ಬರ್ತೀವಿ. ಅದೇ ಥರ ಈ ವರ್ಷನೂ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಾವು ಬೆಳಿಗ್ಗೆನೆ 5:30ಗೆ ಪೂಜೆ ಮಾಡಿಸಿರೋದು. 5:30ಗೆ ಮಾಡಿಸಿದ್ರೆ ಒಂದು 7 ಗಂಟೆಗೆಲ್ಲ ಮುಗಿಯುತ್ತೆ. ಆಮೇಲೆ ತಿಂಡಿ ತಿಂದ್ಕೊಂಡು ಹೊರಡ್ಬೋದು. ನಾವು ಬೆಂಗಳೂರಿಗೆ ಮತ್ತೆ ಒಂದು 8 ಗಂಟೆಗೆ ಅಥವಾ 6 ಗಂಟೆಗೆ ರೀಚ್ ಆಗ್ತೀವಿ. ಬನ್ನಿ, ನಾನು ದೇವಸ್ಥಾನ ತೋರಿಸ್ತೀನಿ. ತುಂಬ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನ ಬಂದು, ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ನಮ್ಮ ಕರ್ನಾಟಕದವರೇ ಜಾಸ್ತಿ ಇದ್ದಾರೆ. ನೀವು ಯಾವಾಗಲೇ ಹೋದ್ರೂ ನಮ್ಮ ಕರ್ನಾಟಕದವ್ರ ಭಕ್ತರು ಸಿಗ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಬೆಳಿಗ್ಗೆನೇ 5:30ಗೆ ಪೂಜೆ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ನಾನು ಈಗ ನಿಮಗೆ ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ವೀರಭದ್ರೇಶ್ವರ ದೇವರಿಗೆ ಬೆಳಿಗ್ಗೆ 5:30ಗೆ ಒಂದು ಪೂಜೆ ಇರುತ್ತೆ. ಹಾಗೆ 9:30ಗೊಂದು, ಹಾಗೆ 12:30ಗೊಂದು ಇರುತ್ತೆ ಪೂಜೆ. ಫೋನ್ನಲ್ಲೂ ಪೂಜೆದ್ದು ಬರ್ಸ್ಬೋದು ನಾವು ಟೈಮಿಂಗ್ಸು. ಇಲ್ಲಾಂದರೆ ಅಲ್ಲೇ ಹೋಗಿನೂ ಬರ್ಸ್ಬೋದು. ನಾವು ಯಾವಾಗಲೂ ಅಷ್ಟೇ ಬೆಳಗ್ಗೆ 5:30 ಪೂಜೆಗೆ ಬರೆಸ್ಬಿಡ್ತೀವಿ. ಬಂದು 5:30ಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರುದ್ರಾಭಿಷೇಕಕ್ಕೆ ಕೂತ್ಕೊತೀವಿ. ಅದೊಂದು 2 ಅವರ್ 3 ಅವರ್ ಆಗುತ್ತೆ. ಪೂಜೆ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ತಗೊಂಡು ಇನ್ನು ನಾವು ಬೆಂಗಳೂರಿಗೆ ಹೊರಡ್ತೀವಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಅಯ್ಯಚಾರ ಎಲ್ಲ ಫಂಕ್ಷನ್ಸು ನಡೆಯುತ್ತೆ ಪ್ರತಿ ವರ್ಷನೂ. ಹಾಗೆ ಕಂಟಿನ್ಯೂ ಇದ್ದೇ ಇರುತ್ತೆ. ಇಲ್ಲಿ ಜಾತ್ರೆ ಕೂಡ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ಈ ಜಾತ್ರೆ ಯುಗಾದಿ ಟೈಮಲ್ಲಿ ಇರುತ್ತೆ. ತುಂಬ ದೊಡ್ಡ ಜಾತ್ರೆ. ನಾವು ಹೋಗಿಲ್ಲ ಒಂದ್ಸರಿನೂ, ಬಟ್ ಪ್ರತಿ ವರ್ಷಕ್ಕೆ 1 ಸರಿ 2 ಸರಿ ಬಂದೇ ಬರ್ತೀವಿ ನಾವು ಇಲ್ಲಿಗೆ. ನಮ್ಮ ಮನೆ ದೇವರು ವೀರಭದ್ರೇಶ್ವರ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಬೇಕಂದ್ರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಫ್ರೆಂಡ್ಸ್, ವೀರಭದ್ರೇಶ್ವರ ದೇವಸ್ಥಾನ ಪಕ್ಕಕ್ಕೇ ಭದ್ರಕಾಳಿ ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ನಾವು ಇಲ್ಲಿನೂ ಪೂಜೆ ಬೆಳಗ್ಗೆನೆ ಮುಗಿಸ್ಕೊಂಡ್ವಿ. ಈಗ ಮಂಗಳಾರತಿ ತಗೊಂಡು ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಇಸ್ಕೋಬೇಕೀಗ ನಾವು. ಫ್ರೆಂಡ್ಸ್, ದೇವಿಗೆ ಸೀರೆ, ಉಡಿ ಸಾಮಾನು, ಹಾಗೆ ವೀರಭದ್ರೇಶ್ವರಿಗೆ ಪಂಚೆ, ಟವಲು ಎಲ್ಲನೂ ಸಿಗುತ್ತೆ. ನಾವು ಬರುವಾಗ ಬೆಂಗಳೂರಿಂದನೇ ತೊಗೊಂಬಂದಿದ್ವಿ. ಇಲ್ಲೇ ಒಳಗಡೆ ದೇವಸ್ಥಾನ ಒಳಗಡೆನೇ ಮಾರ್ತಾರೆ. ಇಲ್ಲಿ ಕೌಂಟ್ರ್ ಹತ್ರ ನಾವು ಪೇ ಮಾಡಿ ಇಲ್ಲಿ ತಗೋಬಹುದು. ಫ್ರೆಂಡ್ಸ್, ವೀರಭದ್ರೇಶ್ವರ್ಗೆ ನಾವು ಪ್ರತಿ ವರ್ಷ ಅಭಿಷೇಕ ಮಾಡಿಸ್ತೀವಿ ಹೋದಾಗೆ. ಹಂಗಾಗಿ ಮುಂಚೆನೇ ನೈಟೇ ಹೋಗಿ ಅಭಿಷೇಕದ ಬುಕ್ ಮಾಡಿ ಬರೆಸ್ತೀವಿ. ಹಂಗೇನಾದರೂ ಬರ್ಸೋರಿದ್ರೆ ಇದೇ ಕೌಂಟ್ರಲ್ಲೇನೆ ಬರೆಸ್ಬೇಕು. ಹಾಗೆ ಲಾಡು ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಲಾಡು ಕೊಡ್ತಾರೆ. ಅದು ಎಕ್ಸ್ಟ್ರಾ ಪೇ ಮಾಡಬೇಕು ನಾವು. ಪೂಜೆದಲ್ಲಿ ಒಂದು 2 ಲಾಡು ಬಂದಿರುತ್ತೆ. ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಅಮೌಂಟು ಕಟ್ಬಿಟ್ಟು ತಗೋಬೋದು.
ಫ್ರೆಂಡ್ಸ್, ನಾವು ರೂಮ್ ಮಾಡಿದ್ದು ದೇವಸ್ಥಾನ ಪಕ್ಕದಲ್ಲೇ ಮಾಡಿದ್ವಿ ರೂಮು. ಇದು ದೇವಸ್ಥಾನದ್ದೇ ರೂಮು. ಕೆಳಗಡೆ ದಾಸೋಗ ಇದೆ, ಮೇಲ್ಗಡೆ ರೂಮ್ಗಳಿದ್ದಾವೆ. ಬನ್ನಿ ತೋರಿಸ್ತೀನಿ. ನೈಟ್ ತೋರ್ಸೋಕ್ಕಾಗಲಿಲ್ಲ, ರಾತ್ರಿ 11 ಗಂಟೆಗೆ ಬಂದ್ವಿ. ಪ್ರತಿ ವರ್ಷ ಬಂದಾಗೂ ಹಾಗೆ ನಾವು ಇಲ್ಲೇ ಉಳ್ಕೊಳ್ತೀವಿ. ಹತ್ರನೇ ಆಗುತ್ತೆ, 1-2 ಹೆಜ್ಜೆ ಇಟ್ಟು ದೇವಸ್ಥಾನ ಬರುತ್ತೆ. ನೋಡ್ಬೋದು ನೀವು ರೂಮ್ಗಳನ್ನ, ತುಂಬ ಚೆನ್ನಾಗಿದೆ. ಓಕೆ, ಒಂದು ನೈಟ್ಗೆ ಏನೂ ಆಗಲ್ಲ. ನೋಡ್ಬೋದು ನೀವು, ಇಲ್ಲೇ ದೇವಸ್ಥಾನ, ಇಲ್ಲೇ ರೂಮ್ ಇರೋದು. ನಾವು ಮೇಲೆ ನಿಂತ್ಕೊಂಡ್ರೆ ದೇವಸ್ಥಾನನೂ ಕಾಣಿಸುತ್ತೆ. ಹಂಗಾಗಿ ನಾವು ಪ್ರತಿ ವರ್ಷ ಹಾಗೆ ಇಲ್ಲೇ ರೂಮ್ ಮಾಡ್ತೀವಿ. 1-2 ಹೆಜ್ಜೆ ಇಟ್ಟರೆ ಸಾಕು, ದೇವಸ್ಥಾನನೇ ಬರುತ್ತೆ. ಈ ದೇವಸ್ಥಾನಕ್ಕೆ 4 ಶಿಖರಗಳಿದೆ, 4 ಕಡೆಯಿಂದ ಹೋಗ್ಬೋದು. ಮೇನ್ ದ್ವಾರ ಅಂದರೆ ಇದೇನು ನೋಡ್ತಾ ಇದ್ರೆ ಇದೇ ಮೇನ್ ದ್ವಾರ. ದೇವಸ್ಥಾನ ಮುಂದನೇ ಒಂದು ನಂದಿ ದೇವಸ್ಥಾನ ಇದೆ, ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿದೆ, ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ಇದು ಕಾರ್ತಿಕ್ ಮಾಸ, ಶಿವರಾತ್ರಿ ಟೈಮಲ್ಲಿ, ಶಿವರಾತ್ರಿಗೂ ಜಾತ್ರೆ ಇರುತ್ತೆ. ವರ್ಷಕ್ಕೆ 2 ಸರಿ ಜಾತ್ರೆ. ಫ್ರೆಂಡ್ಸ್, ಈಗ ನಾನು ರೂಮ್ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ರೂಮ್ ಬಂದು ತುಂಬ ಸಿಂಪಲ್ ಆಗಿದೆ. ನೋಡ್ಬೋದು ನೀವು, ಒಂದೇ ಒಂದು ಕಾಟ್ ಇದೆ, ಹಾಗೆ 1-2 ಚಾಪೆ ಕೊಡ್ತಾರೆ, 1-2 ದಿಂಬು. ಒಂದು ನೈಟಿಗೆಲ್ಲ ಇನ್ನು ಎಲ್ಲೋ ದೂರ ಮಾಡಿ ಇನ್ನು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಹತ್ತಿರದಲ್ಲೇ ನಾವು ಪ್ರತಿ ವರ್ಷ ರೂಮ್ ಮಾಡಿ ಹಿಡಿತೀವಿ. ಹಾಂ, ಖಾಲಿ ಮಾಡೋದ ರೂಮು, ಹೊರಡೋದ? ಒಂದು ನಿಮಿಷ ಫ್ರೆಂಡ್ಸ್, ನಾವೀಗ ರೂಮ್ ಖಾಲಿ ಮಾಡಿ ಈಗ ಆಫೀಸಿಗೆ ಬಂದಿದ್ದೀವಿ. ಕೆಳಗಡೆ ಆಫೀಸು, ಮೇಲ್ ರೂಮ್ ಇರೋದು. ನೈಟ್ 11 ಗಂಟೆಗೆ ಎಲ್ಲ ಕ್ಲೋಸ್ ಇತ್ತು. ನಾವು ಆಲ್ರೆಡಿ ಬುಕ್ ಮಾಡಿದ್ವಲ್ಲ, ಅವ್ರು ನಮಗೆ ಬಂದ ಕೂಡಲೇ ಕೀ ಕೊಟ್ಟರು. ಈಗ ಕೀ ಕೊಟ್ಟು ಹೋಗ್ತಾ ಇದ್ದೀವಿ. ನಾವೇನಾದರೂ ದೇವಸ್ಥಾನಕ್ಕೆ ಅಮೌಂಟ್ ಏನಾದರೂ ಕೊಡಬೇಕಂದ್ರೆ ಇಲ್ಲಿ ಆಫೀಸಿಗೆ ಬಂದೇ ನಾವು ಬರೆಸ್ಬೇಕು. ಫ್ರೆಂಡ್ಸ್, ದಾಸೋಗಕ್ಕೆ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ ಈ ಥರದ್ದು ಏನಾದರೂ ತರಕಾರಿ ಕೊಡಬೇಕಂದ್ರೆ ಇದೇ ಆಫೀಸಿಗೆ ಬಂದೇ ಕೊಡಬೇಕು. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ಇಲ್ಲಿ ಮಡಿಕೆ ಮಾರ್ತಾ ಇದ್ರು. ನಾನು ಮಡಿಕೆ ತಗೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿದೆ, ನೋಡ್ಬೋದು ನೀವು. ಇದೇನಾದರೂ ತರಕಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಮುಂಚೆ ಒಂದು 4 ಮಡಿಕೆ ಇದೆ, ದೊಡ್ಡದೆರಡು, ಚಿಕ್ಕದೆರಡು. ಇನ್ನೊಂದು 2 ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಈಗ ಆನ್ ದ ವೇ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ, ತುಂಬಾ ಚೆನ್ನಾಗಿದೆ, ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು ತೋಟದಲ್ಲಿ ಮಾಡಿರೋದು ಅನಿಸುತ್ತೆ. ನೋಡ್ಬೋದು ನೀವು, ಫುಲ್ ಎಲ್ಲ ಗ್ರೀನರಿ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಬರೋರಿದ್ರೆ ಈ ರೆಸ್ಟೋರೆಂಟ್ಗೆ ಬರ್ಬೋದು. ತುಂಬ ಇಷ್ಟ ಆಯಿತು ನನಗಂತೂ. ತೋರಿಸ್ತೀನಿ ನಾನು ನಿಮಗೆ. ಒಂಥರ ಡಿಫ್ರೆಂಟ್ ಆಗಿದೆ, ಈ ಥರದ್ದು ರೆಸ್ಟೋರೆಂಟ್ ನಾನು ಎಲ್ಲೂ ನೋಡಿಲ್ಲ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. Baby, don't be sorry for me. Gonna just burn
ಫ್ರೆಂಡ್ಸ್, ಈ ರೆಸ್ಟೋರೆಂಟ್ ಒಂಥರ ಡಿಫ್ರೆಂಟ್ ಆಗಿದೆ, ನೋಡ್ಬೋದು ನೀವು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೂ ನಮ್ಮ ಮನೆಯವ್ರಿಗೂ ನನ್ನ ಮಗಳಿಗೂ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಆಂಧ್ರ ಸೈಡ್ ಹೋಗೋರಿದ್ರೆ ಈ ರೆಸ್ಟೋರೆಂಟ್ಗೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಫುಡ್ಡು ಹಾಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು. ಹಾಗೆ ಕ್ವಾಂಟಿಟು ಹಾಗೆ ತುಂಬ ಚೆನ್ನಾಗೇ ಕೊಡ್ತಾರೆ ಕ್ವಾಂಟಿಟಿ. ಯಾರಾದರೂ ಹೋಗೋರಿದ್ರೆ ಒಂದ್ಸರಿ ವಿಸಿಟ್ ಮಾಡಿ. Star flows into the sky. The summer was alive, going to the end of time. I can see the daylight. Eyes were perfect. Is it really the end? Just so like a stranger, so far away from me. You said you're running for me, but I managed from our story. Baby, don't be sorry for me, 'cause it's just a perfect story. You said you're running for me, but I managed from. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.